ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಅಂತ ವಿಡಿಯೋ ಯಾವ್ದ್ರ ಬಗ್ಗೆ ಅಂತಂದ್ರೆ 46 ಮೂವಿ ಟ್ರೇಲರ್ ಟೀಸರ್ ನೋಡಿದಾಗ ಮೂವಿ ನನಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತಂದ್ರೆ, ಏನ್ ಗುರು ಇವರು ಈ ತರ ಟ್ರೇಲರ್ ಇದೆ ಅಂತಂದ್ರೆ, ಟೀಸರ್ ಇದೆ ಅಂತಂದ್ರೆ ಬೇರೆ ಲೆವೆಲ್ ಇರುತ್ತೆ ಅಂತ ಮೂವಿ ಅನ್ಕೊಂಡಿದ್ದೆ. ಆದ್ರೆ ಟ್ರೇಲರ್ ನೋಡಿದ ಮಗ ಅದು ಬ್ಲೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ನಮ್ ಶಿವರಾಜ್ ಕುಮಾರ್ ಲಾಸ್ಟ್ ಒಂದು 2-3 ಸೆಕೆಂಡ್ ನಲ್ಲಿ ಬಂದ್ ಹಿಂಗ್ ಮಾಡಿ ಹೋಗ್ತಾರಲ್ವಾ, ಆದತ್ತು ಸೀನ್ಗಳಂತೂ ತುಂಬಾನೇ ಇಷ್ಟ ಆಯ್ತು. ಮೂವಿ ಗ್ಯಾರಂಟಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ನಾ ಅನ್ಕೊಂಡಿದೀನಿ. ಮೂವಿ ಆ ತರ ಎಕ್ಸ್ಪೀರಿಯನ್ಸ್ ನನಗೆ ಕೊಡ್ತು ಗುರು. ಟ್ರೇಲರ್ ನೋಡಿದಾಗೆ, ಆ ಟ್ರೇಲರ್ ನೋಡಿದ ಮೇಲೆ ನನಗಂತೂ ಫುಲ್ ಸಾಕ್ ಆಗೋಯ್ತು. ಈ ತರ ವಿ ಎಫ್ ಎಕ್ಸ್ ಆಗಿದೆ ನಮ್ಮ ಇಂಡಿಯನ್ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಈ ತರ ವಿ ಎಫ್ ಎಕ್ಸ್ ಅಂತೂ ಯಾವ್ದಲ್ಲೂ ಇಲ್ಲೇ ಇಲ್ಲ. ಆದ್ರೆ ಹೆವಿ ಕ್ವಾಲಿಟಿ ಆಗಿದೆ. ಕ್ಯಾಮ್ರಾ ವರ್ಕಿಂಗ್ ಬೇರೆ ಲೆವೆಲ್. ಬಿಜಿಎಂ ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಒಂದ್ ಲೆಕ್ಕಕ್ಕಿತ್ತು. ಆದ್ರೆ ಬಿಜಿಎಂ ಥಿಯೇಟರ್ ನಲ್ಲಿ ಹೆವಿ ಏನಾದ್ರೂ ಟ್ರೈ ಮಾಡಿದ್ದಾರೆ. ನಮ್ಮ ಅರ್ಜುನ್ ಜನ್ಯ ಅವರು ಬೇರೆ ಪಿಕ್ಚರ್ಗೆ ಈ ತರ ಕೊಡ್ತಾ ಇದಾರೆ ಅಂತಂದ್ರೆ, ಅವ್ರ ಪಿಕ್ಚರ್ಗೋಸ್ಕರ ಯಾವ ತರ ಬಿಜಿಎಂ ಇಟ್ಟಿರ್ಬೋದು ಅನ್ನೋದು ನಮ್ಮ ತಲೆಯಲ್ಲಿ ಕುಂತು ಬಿಟ್ಟಿದೆ. ಮೂವಿ ಬಹಳ ದಿನಗಳ ಕಾಯೋದ್ ಬೇಕಾಗಿಲ್ಲ. 25ರಲ್ಲೇ ಬರುತ್ತೆ, 25ನೇ ತಾರೀಕು ಡಿಸೆಂಬರ್ ಅಲ್ಲೇ ಬರುತ್ತೆ. ಅವಾಗ ಗೊತ್ತಾಗುತ್ತೆ ಮೂವಿ ಯಾವ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಅಂತ. ಆದ್ರೆ ಒಂದೊಂದು ಸೀನ್ಗಳಂತೂ ನೋಡಿದ್ರೆ, ನಮ್ಮ ಉಪೇಂದ್ರ ಅವರು ಒಬ್ಬ ಯಮ ಬೈಕ್ ತಗೊಂಡ್ಬರೋದೆಲ್ಲ ಇದನ್ನ ನೋಡಿದ್ರೆ ನಮಗ್ ಯಮ ಫೀಲಿಂಗ್ ಆಗ್ಬಿಡುತ್ತೆ. ಮತ್ತೆ ನಮ್ಮ ಶಿವರಾಜ್ ಕುಮಾರ್ ಅವ್ರ ಪಾತ್ರ ನೋಡಿದ್ರೆ ಯಾವ ತರ ಇರ್ಬೋದು ಅಂತ ಅನ್ಸಿದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಅಮೃತಗೋಸ್ಕರ ವಿಷ್ಣು ಅವರು ಹೊಸ ಅವತಾರದೊಂದಿಗೆ ಬಂದು ಅಮೃತನ ರಾಕ್ಷಸರಿಗೆ ಸಮಾನತೆಯಿಂದ ಕೊಡಬೇಕಂತಂದು ಮಾಯಾ ಇದರಿಂದ ಬಂದು ಎಲ್ಲರನ್ನು ಬಿಗ್ರಮೆಯಾಗಿ ಮಾಡಿ, ಆ ತರ ಏನೋ ಕ್ಯಾರೆಕ್ಟರ್, ಒಂದು ಒಳ್ಳೆ ಕ್ಯಾರೆಕ್ಟರ್ ಏನೋ ಇರ್ಬೋದು. ಆ ಟ್ವಿಸ್ಟ್ ನಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂತ ಥಿಯೇಟರ್ ನಲ್ಲಿ ಹೋಗಿ ನೋಡಬಹುದು. ಶಿವರಾಜ್ ಕುಮಾರ್ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿರ್ಬೋದು. ಆದ್ರೆ ನಮ್ಮ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಬೇರೆ ಲೆವೆಲ್ ಇರುತ್ತೆ. ಅವ್ರು ವಿಲ್ಲನ್ನೇ ಇರ್ಬೋದು ಈ ಮೂವಿಯಲ್ಲಿ. ನನಗಂತೂ ತುಂಬಾ ಹೇಳ್ತಾ ಇದ್ದೀನಿ, ವಿಲ್ಲನ್ ಇರ್ಬೋದು. ಬಟ್ ನಮ್ ರಾಜ್ಬಿ ಶೆಟ್ಟಿ ಅವರು ಹೇಳ್ಬೇಕಂದ್ರೆ, ಅವ್ರು ಏನಿದ್ರು ಕಾಮಿಡಿಯನ್ನೇ ಸೂಟ್ ಆಗ್ತಾರೆ. ಆದ್ರೆ ಈ ಸೀನಲ್ಲಿ ಒಂದಿಟ್ಟು ನೋಡಿದ್ರೆ, ಒಂದು ವೈಲೆಂಟು ಮತ್ತು ಕಾಮಿಡಿಯನ್ನು ಎರಡು ಆಗಿರುತ್ತೆ ಆ ಸೀನಲ್ಲಿ. ಫಸ್ಟ್ ಹಾಫ್ ಅಂತೂ ಬೇರೆ ಲೆವೆಲ್ ಇರ್ಬೋದು. ಮೂವಿ ಇತ್ತೀಚೆಗೆ ಬರ್ತಾ ಇರೋದು ಅಂತಂದ್ರೆ ಕನ್ನಡ, ತೆಲುಗು, ತಮಿಳ್ನಲ್ಲಿ ಎಲ್ಲಾ ಭಾಷೆಯಲ್ಲಿ ಬರ್ತಾ ಇದೆ. ಎಲ್ಲಾ ಭಾಷೆಯಲ್ಲಿ ಟ್ರೇಲರ್ ಕೂಡ ನಾನು ನೋಡಿದೀನಿ. ಆದ್ರೆ ನಮ್ ಕನ್ನಡ ಕೊಟ್ಟಿರೋ ಕ್ವಾಲಿಟಿ ಎಲ್ಲಿ ಇಲ್ಲ ಗುರು. ಒರಿಜಿನಲ್ ಕ್ವಾಲಿಟಿನೇ ಬೆಸ್ಟ್ ಕ್ವಾಲಿಟಿ ಅಂತ ಅನ್ಬೋದು. ನಮ್ಮ ಕನ್ನಡದಲ್ಲಿ ಅಂತೂ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಹಿಟ್ ಆಗ್ಬಿಟ್ಟಿದೆ. ಅದ್ರ ಬೇರೆ ಮಾತೇ ಇಲ್ಲ. ಸಾಂಗ್ಸ್ ಕೂಡ ಬೇರೆ ಈ ಸಾಂಗ್ಗಳು ಕೂಡ ಈಗ ಬರಬಹುದು ಅಂತ ಅನ್ಸುತ್ತೆ. ಅದು ಯಾವಾಗ ಬಿಡ್ತಾರೆ ಏನೋ ಗೊತ್ತಿಲ್ಲ ಗುರು. ಬಿಡಬೇಕು ಹೊಸ ಸಾಂಗ್ಸ್ಗಳು ಈಗ ಒಂದು 3-2 ಬಿಟ್ಟಿದ್ದಾರೆ ಅಷ್ಟೇ. ಮತ್ತೆ ಉಳ್ಕಿದ್ದೆಲ್ಲ ಸಾಂಗ್ಸ್ಗಳು ಯಾವಾಗ ಬಿಡ್ತಾರೆ ಏನೋ ಗೊತ್ತಿಲ್ಲ. ಆದ್ರೆ ಸಾಂಗ್ಸ್ಗಳು ಇಷ್ಟೇನಾ ಇಲ್ಲ ಬೇರೆ ಯಾವ ಸಾಂಗ್ಸ್ ಇದಾವೆ ಅಂತ ಅದನ್ನು ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ ಗುರು. ಮುಂದಿನ ದಿನಗಳಲ್ಲಿ ತಿಳ್ಕೊಬಹುದು ಎಷ್ಟು ಸಾಂಗ್ಸ್ ಬರ್ತವೆ ಏನು ಅಂತ. ಹಬ್ಬ ಅಂದ್ರು 4 ಸಾಂಗ್ಸ್ ಕೂಡ ಇದ್ದೇ ಇರ್ತವೆ ಅಂತ ನಮ್ಮ ಅರ್ಜುನ್ ಜನ್ಯ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು. ಆದ್ರೆ ಅಷ್ಟು ಚೆನ್ನಾಗಿ ಸಾಂಗ್ಸ್ ಅವರು ಬರೀತಾರೆ, ನಮಗಂತೂ ಫೀಲಿಂಗ್ ಕೊಟ್ಟೆ ಕೊಡುತ್ತೆ. ಮತ್ತೆ ತೆಲುಗು, ತಮಿಳ್ನಾಡು ತುಂಬಾ ಜನ ಹಾಕೊಂಡಿದ್ದಾರೆ. ಅದೊಂದು ಇಷ್ಟರ್ ಇರಬೇಕು. ವಿಕ್ರಮ್ ಅಲ್ಲಿ ಹಿಟ್ ಆಗಿದ್ದು ಒಬ್ಬ ಗಿಡ್ಡ ಸಣ್ಣ ಹುಡುಗ, ಅವನನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ವಿಲ್ಲನ್ನು ಕ್ಯಾರೆಕ್ಟರ್ ಇರ್ಬೋದು, ಇಲ್ಲ ಯಮನು ಕೂಡ ಇರ್ತಾನೆ ಗುರು. ನಮ್ಮ ಉಪೇಂದ್ರ ಅವ್ರು ಕೂಡ ಇರ್ತಾನೆ. ಆದ್ರೆ ಕ್ಯಾರೆಕ್ಟರ್ ಒಂದು ಯಾವ ತರ ಇರ್ಬೋದು ಅಂತ ಮೂವಿಯಲ್ಲೇ ನೋಡಿ ತಿಳ್ಕೊಬೇಕು. ಮೂವಿ ಅಂತೂ ಎಕ್ಸೈಟ್ ಆಗಿದ್ದೀನಿ. ಮೂವಿ ಯಾವ ತರ ಬರಬಹುದು ಅಂತ. ನೀವು ಕೂಡ ಹಾಗೆ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ವಿಡಿಯೋ ಕಂಟೆಂಟ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನಗಂತೂ ಇದೊಂದು ಮುಂದಿನ ಜಗತ್ತು ಹೇಗಿರ್ಬೋದು, ಈಗಿನ ಜಗತ್ತು ಹೇಗಿರ್ಬೋದು, ಒಟ್ ಟೈಮ್ ಟ್ರಾವೆಲ್ ಮೂವಿ ತರ ಕಾನ್ಸೆಪ್ಟ್ ಇದೆ ಅಂತ ಅನ್ಸುತ್ತೆ ಈ ಮೂವಿಯಲ್ಲಿ. ನನಗೆ ಆ ತರ ಫೀಲಿಂಗ್ ಕೊಡ್ತು. ಇಷ್ಟೇ ನಾ ಹೇಳೋಕೆ ಇಷ್ಟಪಡ್ತಾರೋ. ಮೂವಿ ಕತೆ ಇಷ್ಟು ಉದ್ದಾಗಿ ಯಾಕೆ ನಮ್ಗೆ ಗೊತ್ತಿಲ್ಲ. ನಾನು ಗೆಸ್ ಮಾಡಿದ್ದು ಅಷ್ಟೇ. ಆ ತರನೇ ಇರಬಹುದು. ನಿಮ್ಮ ಯಾವ ತರ ಇರ್ಬೋದು ನಿಮ್ ಇಮ್ಯಾಜಿನೇಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆಗೆ ಬರ್ತಾ ಇದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಗುರು. ಬಾಯ್.